ಈಗಾಗಲೇ 2 ಅಧ್ಯಾಯಗಳನ್ನ ಮುಗಿಸಿ 3ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೀವಿ. ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು. ಈ ರಾಜಕೀಯ ಸಿದ್ಧಾಂತದಲ್ಲಿ, ರಾಜಕೀಯ ಪರಿಕಲ್ಪನೆಗಳಲ್ಲಿ ಕೆಲವೊಂದಿಷ್ಟು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಇದ್ದಾವೆ. ಪರಮಾಧಿಕಾರ, ಕಾನೂನು, ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಹೀಗೆ ಒಬ್ಬ ಮನುಷ್ಯನ ರಾಜಕೀಯ ಬದುಕಿನ ಅತಿ ಅಗತ್ಯವಾದಂತಹ ಮೂಲಭೂತವಾದಂತಹ ಪ್ರಾಥಮಿಕವಾದಂತಹ ಚಿಂತನೆಗಳನ್ನ ಮೂಲಭೂತ ಪರಿಕಲ್ಪನೆಗಳು ಅಂತ ಹೇಳ್ತಾರೆ. ಈ ಮೂಲಭೂತ ಪರಿಕಲ್ಪನೆಗಳು ಈ ರಾಜಕೀಯ ಚಿಂತನೆಯ ದಾರಿನಲ್ಲಿ ಕೆಲವು ವಿಷಯಗಳು ನೇರವಾಗಿ ಇದ್ರೆ, ಕೆಲವು ವಿಷಯಗಳು ಜಟಿಲವಾಗಿರ್ತವೆ. ಕೆಲವು ಸುಲಭವಾಗಿ ಅರ್ಥ ಆಗ್ತವೆ, ಕೆಲವು ಸುಲಭವಾಗಿ ಅರ್ಥ ಆಗುವುದಿಲ್ಲ. ಅವಕ್ಕೆ ವಿಶೇಷವಾದಂತಹ ಕಾಳಜಿಯನ್ನ ನಾವು ವಹಿಸಬೇಕಾಗ್ತದೆ. ಅಂತಹ ಪರಿಕಲ್ಪನೆಗಳು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತೇಳಿ ಅವನ್ನ ಕರೆಸ್ಕೊಳ್ತಾರೆ. ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಕ್ಕಂಥ ವಿಷಯಗಳು ಕೂಡ ಇದ್ದಾವೆ, ಅತಿ ಕಡಿಮೆ ಚರ್ಚೆಗೆ ಒಳಗಾಗ್ತಕ್ಕಂಥ ವಿಷಯಗಳು ಕೂಡ ಇದ್ದಾವೆ. ಈ ಸಮಾನತೆ ಅನ್ನೋ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಈ ಸಮಾನತೆ ಎನ್ನುವ ಪರಿಕಲ್ಪನೆ ಅತ್ಯಂತ ಹೆಚ್ಚು ಚರ್ಚೆಗೆ, ವಿವಾದಗಳಿಗೆ, ಅನೇಕ ಯುದ್ಧಗಳಿಗೆ ಕಾರಣವಾಗಿರತಕ್ಕಂಥ ಒಂದು ಚಿಂತನೆಯ ವಿಷಯ. ಅದಾದ್ಮೇಲೆ ಸ್ವಾತಂತ್ರ್ಯ, ಕಾನೂನು, ಹಕ್ಕುಗಳು ಇವೆಲ್ಲವುಗಳು ಕೂಡ ಮನುಷ್ಯನ ಬದುಕಿನ ಅವಿಭಾಜ್ಯವಾದಂತಹ ಅಂಗಗಳು ಮತ್ತು ಚಿಂತನಾ ವಿಷಯಗಳು ಅಂತ ನಾವು ಹೇಳ್ತೀವಿ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಪರಮಾಧಿಕಾರ. ಈ ಪರಮಾಧಿಕಾರ ಅಂದ್ರೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಮೊದಲನೆಯ 2 ಪಾಠಗಳಲ್ಲಿ ಈ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳನ್ನು ನಾವು ಈಗಾಗಲೇ ಚರ್ಚೆಗೆ ಒಳಪಡಿಸಿದೆ. ಈ ಪರಮಾಧಿಕಾರ ಎನ್ನುವುದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ, ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ ಅಂತ ಹೇಳಿ ಕರೀತಾರೆ. ಈ ಸಾವರ್ನಿಟಿ ಎನ್ನುವ ಇಂಗ್ಲಿಷ್ ಭಾಷೆಯ ಶಬ್ದ ಲ್ಯಾಟಿನ್ ಭಾಷೆಯ ಸೂಪರಾನಸ್, ಲ್ಯಾಟಿನ್ ಭಾಷೆಯ ಸೂಪರಾನಸ್ ಎನ್ನುವ ಶಬ್ದದಿಂದ ಬಂದಿದೆ. ಹಾಗಾಗಿ ಪರಮಾಧಿಕಾರದ ಮೂಲ ಪದ ಯಾವುದು? ಸೂಪರಾನಸ್. ಪರಮಾಧಿಕಾರದ ಮೂಲ ಪದ ಸೂಪರಾನಸ್. ಈ ಸೂಪರಾನಸ್ ಎಂದರೆ, ಈ ಸೂಪರಾನಸ್ ಅನ್ನು ನೇರವಾಗಿ ಕನ್ನಡೀಕರಿಸಿದಾಗ ಶ್ರೇಷ್ಠ, ಪರಮ, ಯಾರು ಪ್ರಶ್ನಿಸಲಾರದ, ಶ್ರೇಷ್ಠ, ಪರಮ, ಯಾರು ಪ್ರಶ್ನಿಸಲಾರದ ಎನ್ನುವ ಅರ್ಥಗಳು ಬರ್ತವೆ. ಅದಕ್ಕೆ ಒಟ್ಟಾರೆಯಾಗಿ ನಾವು ಈ ಪರಮಾಧಿಕಾರವನ್ನ ಅರ್ಥೈಸೋದು ಹೇಗೆ ಅಂತಂದ್ರೆ, ಯಾರು ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನ ಏನಂತಾರೆ? ಪರಮಾಧಿಕಾರ ಅಂತ ಕರೀತಾರೆ. ಯಾರು ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಅಂತ ಕರೀತಾರೆ. ಈ ಪರಮಾಧಿಕಾರ ಹೇಗೆ ಇರ್ತದೆ? Can we see by our eyes? ನಮ್ಮ ಕಣ್ಣಿನಿಂದ ಅದನ್ನ ನೋಡಬಹುದೇ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣಿನಿಂದ ನೋಡಲಾಗದು. ಅದು ಭೌತಿಕವಾದದ್ದಲ್ಲ, ಅದೊಂದು ಶಕ್ತಿ. ಈ ಶಕ್ತಿ ಇರುವುದರಿಂದಲೇ ರಾಜ್ಯವನ್ನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಥೆ ಅಂತ ಕರೀತೀವಿ. ರಾಜ್ಯಕ್ಕೆ ಪರಮಾಧಿಕಾರವಿರುವುದರಿಂದ ರಾಜ್ಯ ಒಂದು ಶ್ರೇಷ್ಠವಾದ ಸಂಸ್ಥೆ, ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಆಗಿ ನಿಂತಿದೆ. ಈ ಪರಮಾಧಿಕಾರ ತನ್ನೊಳಗೆ ಎಲ್ಲರನ್ನೂ ಸೇರಿಸಿಕೊಂಡು
ತನ್ನೊಳಗೆ ಎಲ್ಲರನ್ನೂ ಸೇರಿಸಿಕೊಂಡು ಯಾರ ನಿಯಂತ್ರಣಕ್ಕೂ ಒಳಪಡದ ಅಧಿಕಾರ. ಅದು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತದೆ, ಅದು ಎಲ್ಲರನ್ನೂ ನಿಯಂತ್ರಣ ಮಾಡ್ತದೆ, ಆದರೆ ತಾನು ಮಾತ್ರ ಯಾರ ನಿಯಂತ್ರಣಕ್ಕೂ ಒಳಪಡುವುದಿಲ್ಲ. ಅಂಥ ಒಂದು ಅಧಿಕಾರ ಪರಮಾಧಿಕಾರ. ಈ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಯಾರ ಆಜ್ಞೆಯನ್ನ ಇತರರು ತಿರಸ್ಕರಿಸಲಾರರು ಮತ್ತು ಯಾರ ಕೆಲಸವನ್ನ ಯಾರು ಪ್ರಶ್ನಿಸಲಾರರು, ಅಂಥ ಅಧಿಕಾರವೇ ಪರಮಾಧಿಕಾರ. ನಾವು ಅದನ್ನ ತಿರಸ್ಕರಿಸೋಕೆ ಬರೋದಿಲ್ಲ. ಒಂದು ಏನಾಗ್ತದೆ, ಕೋರ್ಟ್ ನಲ್ಲಿ ನಾನು ಈ ವಿಷಯವನ್ನ ಬಹಳಷ್ಟು ಸಾರಿ ನೀವು ಮುಂದೆ ಹೇಳ್ಕೊಂಡಿದ್ದೀನಿ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರ್ತದೆ. ಒಬ್ಬ ವ್ಯಕ್ತಿ ಯಾರೋ ಒಬ್ಬರನ್ನು ಇಬ್ಬರನ್ನು ಕೊಂದು ಬಿಟ್ಟಿದ್ದಾನೆ. ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಕೋರ್ಟಿಗೆ ತಗೊಂಡು ನಿಲ್ಲಿಸಿದ್ದಾರೆ. ಒಂದು 2-3 ಏನೇನು ಕೂಡ ಆಗೋಗಿದೆ. ಅಲ್ಲಿ ಜಡ್ಜ್ ಕೇಳಿದ್ರು, ಯಾರು ಕೊಲೆ ಮಾಡಿ ಬಂದಿದ್ದಾರೋ ಅವರನ್ನ ಜಡ್ಜ್ ಕೇಳ್ತಾ, ಏನಪ್ಪ ನೀನು ಚಾಕುವಿನಿಂದ ಅವನ ಇಂಥವರ ಹೊಟ್ಟೆಗೆ ಹಿಡಿದು ನೀನು ಕೊಂದಿರುವುದು ನಿಜಾನ? ಸ್ವಾಮಿ, ನನಗೆ ಗೊತ್ತಿಲ್ಲ, ಆ ಚಾಕು ಬಹಳ ಶಾರ್ಪ್ ಆಗಿತ್ತು, ಬಹಳ ಚೂಪಾಗಿ ಇತ್ತು. ನಾನು ಸುಮ್ಮನೆ ಗೊತ್ತಿದ್ದೆ ಅವ್ನು ಎದುರಿಗೆ ಬಂದ. ಅಡಿ ನೋಡೋಣ ಇದು ಎಷ್ಟು ಚಾಕು ಚೂಪ್ ಐತಲ್ಲ, ಏನಾಗ್ತದ ನೋಡೋಣ ಬಿಡು, ಒಂದ್ಸಲ ಇವನಿಗೆ ಹೊಟ್ಟಿಗೆ ಎಟ್ಟು ಬಿಡೋಣ ಅಂತ ಬರೀ ನೀನ್ ಗೊತ್ತಿದ್ದೆ ಸ್ವಾಮಿ, ಅದು ಒಳಗೆ ಹೋಗ್ತದೆ. ಅದಾದ್ಮೇಲೆ ತಂದೆ ಸ್ವಾಮಿ ಹೊರಗೆ ಹೋಗ್ಬಿಟ್ಲೆ. ಆಮೇಲೆ ನಾನೇನ್ ಮಾಡಿದ್ದೀನಿ ಅಂತ ನನಗೆ ನನ್ ಕೊಲ್ಲಕ್ ಬಂದಿದೀಯಾ ನೀನು ಅಂತಂದ. ನೀನ್ ಏನು ಮಾಡಿಲ್ಲ ಅಂತಂತೇಳಿ, ಇಲ್ಲಪ್ಪ ನೀನೇನು ಮಾಡಿಲ್ಲ ಅಂತ ಸಮಾಧಾನ ಮಾಡಕ್ ಕೈ ಇಡಕ್ ಹೋದೆ. ಕೈಯ ಕತ್ತಿ ಇತ್ತಲ್ಲ ಅದನ್ನ ಮರ್ತು ಬಿಟ್ಟೆ, ಎದೆ ಒಳಗೆ ಹೋಗ್ಬಿಡ್ತಾನೆ. ಅವ್ನು ಸಾಯ್ಲಿ ಅಂತ ನಾನು ಮಾಡಿಲ್ಲ, ಅವನು ಸಾಯ್ಲಿ ಅಂತ ನಾನು ಕೆಲಸ ಮಾಡ್ಲಿಲ್ಲ. ನನ್ನ ಚಾಕು ಹೆಂಗೆ ನೋಡೋಣ ಅಂತ ಪರೀಕ್ಷೆ ಮಾಡಕ್ ಹೋದೆ. ಅವ್ನು ಸ್ವತಃ ಬಿಟ್ಟ, ನಾನೇ ಮಾಡಕ್ ಹೋಗ್ತೀನಿ, ನಾನೇ ಸಾಯ್ಲಿ ಅಂತ ಆಗ್ತದೆ. ಚಾಕು ಎಷ್ಟು ಹರಿತವಾಗಿದೆ ಅಂತ ಹೇಳಿ ಪರೀಕ್ಷೆ ಮಾಡಕ್ ಹೋದ್ರೆ ಅವ್ನು ಸ್ವತಃ ಬಿಟ್ಟ, ನಾನೇನ್ ಮಾಡೋದ ನನ್ನ ತಪ್ಪಲ್ಲ ಸ್ವಾಮಿ. ಅವ್ರು ಜಡ್ಜ್ ಕೇಳ, ಇನ್ನೊಂದ್ಸಾರಿ ಯೋಚನೆ ಮಾಡಿ ಹೇಳು, ನೀನೇ ತಾನೇ ಅವನ ಹೊಟ್ಟೆಗೆ ಮತ್ತೆಗೆ ಎದೆಗೆ ಚಾಕುವಿನಿಂದ ಹಿಡಿದಾದ್ರು? ಹೌದು ಸ್ವಾಮಿ, ನಾನೇ. ನೀನ್ ಇರುವಾದ ತಕ್ಷಣ ಏನ ನಾನು ಹೊಟ್ಟೆಗೆ ಹಾಕಿದಾಗ ನೀನು ಕಾಡ ನಿಂತ್ಕೊಂಡ ಸ್ವಾಮಿ, ಎದೆಗೆ ಹಾಕಿ ಎಳಸ್ತಿ ಹೋಗ್ಲೇ ಕೆಳಗೆ ರಾಪುರಿಗೆ ವಿಲ ವಿಲ ಒದ್ದಾಡ್ಬಿಟ್ಟು ಸ್ವಾಮಿ, ವಿಲ ವಿಲ ಒದ್ದಾಡಿ ಒಂದು ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಆಗ್ಬಿಟ್ರೇನ್ರಿ. ಎದ್ದಾಳು, ಯಾಕೆ ಸುಮ್ಮನೆ ಇದೆ ಅಂತ ಎಷ್ಟು ಸ್ವಲ್ಪ ಹೋದ್ರು ಅವ್ನು ಎದ್ದಾಳೆ. ಹಾಗಿದ್ದ ಮೇಲೆ ನೀನು ಚಾಕುವಿನಿಂದ ಹಿಡಿದದ್ದಕ್ಕೆ ಅವನು ಸತ್ತಿದ್ದಾನೆ ತಾನೆ? ಹೌದು ಸ್ವಾಮಿ, ಚಾಕುವಿನಿಂದ ಹಿಡಿದದ್ದಕ್ಕೆ ಅವನು ಸತ್ತ. ಸರಿ, ಅಂದು ಅವ್ರು ಏನ್ ಮಾಡ್ತಾರೆ, ತೀರ್ಪನ್ನ ಬರೀತಾರೆ. ತೀರ್ಪು ಬರೆದಾದ್ಮೇಲೆ ಅವ್ರ ಮುಖವನ್ನು ಒಂದ್ಸಾರಿ ನೋಡಿ ಆ ತೀರ್ಪನ್ನ ಓದಿ ಹೇಳಿ, ಇಂಥವರು ನೀನು ಇಂಥ ವ್ಯಕ್ತಿಯಾಗಿರುವ ನೀನು ಇಂಥ ದಿವಸ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಇಂಥ ಜಾಗದಲ್ಲಿ ಸುಮ್ಮನೆ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಆತನ ಹೆಸರನ್ನ ಹೇಳಿ ಆತನ ಮೇಲೆ ನೀನು ಚಾಕುವಿನಿಂದ ದಾಳಿಯನ್ನು ನಡೆಸಿದ್ದೀಯೆ. ಹೊಟ್ಟೆಗೆ ಮತ್ತು ಎದೆಯ ಭಾಗಕ್ಕೆ 2 ಬಾರಿ ಇಳಿದು ಆತನ ಸ್ಥಳದಲ್ಲಿಯೇ ಮೃತಪಡುವಂತೆ ಮಾಡಿದ್ದೀಯೆ. ಅದನ್ನು ನೀನು ಒಪ್ಪಿಕೊಂಡಿದ್ದೀಯೆ, ನೀನೇ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದೀಯೆ ನ್ಯಾಯಾಲಯದ. ಆ ಕಾರಣಕ್ಕಾಗಿ ಇಂತಿಂತ ನಿಯಮಗಳ ಅಡಿಯಲ್ಲಿ, ಕಲಮುಗಳ ಸೆಕ್ಷನ್ಗಳ ಅಡಿಯಲ್ಲಿ ನಿನಗೆ ಮರಣದಂಡನೆ ನೀಡಲಾಗುತ್ತಿದೆ ಅಂತ ಹೇಳಿ ತೀರ್ಪನ್ನ ಬರೆದು ಅವ್ರ ಮುಖ ನೋಡಿದ್ರಿ. ಅವ್ನು ನಗದದ್ದವ್ರು, ಅಲ್ಲೋ ನಿನಗೆ ಮರಣದಂಡನೆಯನ್ನ ಕೊಟ್ಟಿದ್ದೀವಿ ನಾವು, ನೀನ್ ನಗ್ತಾ ಇದೆಯಲ್ಲ ಅಂದ್ರು. ಸ್ವಾಮಿ, ಕೊಡುವ ಪ್ರಕ್ರಿಯೆಯು ಕೊನೆಗೊಳ್ಳುವುದು ಯಾವಾಗ? ನೀವು ಬಿಸ್ಕೆಟ್ ತರ್ತೀರಿ ಒಂದು ಪ್ಯಾಕ್, ನಿಮ್ ಕ್ಲಾಸ್ ರೆಡಿ ಕೊಡ್ತೀರಿ, ನಿನ್ನ ಡೆಸ್ಕಿನ ಸುತ್ತಮುತ್ತ ಕೂತ್ಕೊಂಡಿರೋರಿಗೆ ಎಲ್ಲರಿಗೂ ಒಂದೊಂದು ಕೊಟ್ಟು ನೀವು ಆಡ್ ತಿಂತೀರಿ. ಯಾಕಂದ್ರೆ ನೀವು ರೊಕ್ಕ ಹಾಕಿದ್ರೆ ನೀವು ಆಡ್ ತಿಂತೀರಿ, ಒಂದೊಂದು ಬಿಸ್ಕೆಟ್
ಯಾವಾಗ ಅದನ್ನ ಅವನು ಇಸ್ಕೊಳ್ಳೋದು ಸ್ವೀಕರಿಸಿದಾಗ. ನೀವೇನೋ ಕೊಡ್ತೀರಿ ಮರಣದಂಡನೆ, ನಾವು ಅಲ್ಲ. ನೀವೆಲ್ಲ ಏನ್ ಮಾಡ್ತೀರಿ? ಮರಣದಂಡನೆಯನ್ನ ಕೊಟ್ಟಿರಿ, ನಾನು ಅಲ್ಲ, ನನಗೆ ಬೇಡ. ಈ ಬಿಸ್ಕೆಟ್ ಕೊಟ್ಟಾಗ ನಾನು ಬೇಡ ಅಂದ್ರೆ ನೀವೇನ್ ಮಾಡ್ತೀರಿ? ಒತ್ತಾಯ ಮಾಡ್ತೀರಿ, ಬಲವಂತ ಕೆಳಕ್ಕೆ ಎದೆ ಮೇಲೆ ಕೂತ್ಕೊಂಡು ಬಾಯ ಬಿಡ್ತೀರ. ಹಂಗಾನೆ ನೀವು ಕೊಡುವ ತೀರ್ಪು ನನಗೆ ಬೇಡ ಆಗಿತ್ತು, ನಾನು ಅಲ್ಲಿ ಬಿಡ್ತಾರೆ. ಜಡ್ಜ ಮುಖ ನೋಡಿದ್ರು ಒಂದ್ಸಾರಿ ನಕ್ಕರು, ಎದ್ದೋದ್ರು. ಕೋರ್ಟ್ನಾಗಿದ್ದವರೆಲ್ಲರೂ ಕೂಡ ಎದ್ದೋದ್ರು. ಅಲ್ಲಿ ಹೊರಗೆ ಒಬ್ಬ ಫೀಸ್ ನಿಂತಿದ್ದಾಗ ಅವನು ವರಿಕೆ, ಪೊಲೀಸ್ ನಿಂತಿದ್ದಾಗ ಅವನು ಏನ್ ಮಾಡ್ದ? ವರಿಕೆ. ನಮ್ಮ ಬರೋದಿಲ್ಲ, ಮನೆಗೆ ಹೋಗ್ಬೇಕು, ನಮ್ಮ ಹೋಗ್ ಬಂದಾಳ, ನಮ್ಮ ಹೋಗ್ ಜೊತೆ ನಾನು ಏನ್ ಮಾಡ್ಬೇಕು? ಮನೆಗೆ ಹೋಗ್ಬೇಕು, ನಾನು ಹೊಟ್ಟಸ್ತಾವ, ಮನೆಗೆ ಹೋಗಿ ಉಣ್ಬೇಕು ನಾನು. ಅವ್ನು ಮಾತಲ್ಲ, ಗೊತ್ತಿಲ್ಲ. ಅವ್ನು ಏನ್ ಮಾಡಿದ? ಬಾರ ಅಂತಂದು ಒಳಗ್ ಬಂದು ಕೈ ಹಿಡಿದು ತೆಗಿದ. ಇವನೇನ್ ಮಾಡಿ ಗೊತ್ತೇನ್ರಿ? ಕಟಕಟೆ ದೇವ್ರ ಕಮ್ಮಲ್ಲ. ಇನ್ನೊಬ್ಬ ಪೀಸಿಂಗ್ ಕರೆದ, ಇಬ್ರು ಸೇರ್ಕೆ ಅಂತ ಹೇಳಿದ್ರು. ಕಟಕಟೆ ಹಿಡಿದ್ಬಿಟ್ಟ, ನೆಲ ರಾವ್ಕೆ ಬಿಡೋಲ್ಲ, ನಿಮ್ಮಗ ನೆಲ ರಾವ್ಕೆ. ಇನ್ನಿಬ್ರು ಪೀಸಿಗಳು ಬಂದ್ರು, 4 ಜನ ಸೇರ್ಕೆ ಒಗ್ಗನ್ ತಗೊಂಡ ಜೀಪ್ಗೆ ಹಾಕಿ ಜೈಲ್. ಆ ದಿನಾಂಕ ಬಂದ್ರಿ, ಅವನಿಗೆ ಮರಣದಂಡನೆ ವಿಧಿಸೋ ದಿನಾಂಕ ಬಂತು. ಕರೆದವನು, ಬಾರಪ್ಪ ನಿನ್ ಕೈ ಮಾತು, ನಿನ್ ಕೊನೆ ಆಸೆ ಏನಿ? ನನ್ನ ಕೊನೆ ಆಸೆ ಏನು? ನಾನು ಹೊರಗೆ ಹೋಗ್ಬೇಕು. ನನ್ನ ಕೊನೆ ಆಸೆ ಏನು? ನಾನು ಹೊರಗೆ ಹೋಗ್ಬೇಕು. ಈ ಪ್ರಪಂಚದಿಂದ ಹೊರಗೆ ಹೋಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಯಾಕೆ ಯೋಚನೆ ಮಾಡ್ತೀವಿ? ಕರೆದವನು, ಬಾ ಹೊರಗೆ, ಮೊದಲ ಹೊರಗೆ ಹೋಗ್ಬೇಕು ಅಂತೀವಿ, ಹೊರಗೆ ಬಾಗಿ ಮೊದಲ ಅಂತೀವಿ. ನನಗೆ ಬೇಡ, ನನ್ನ ಸಾಯಪ್ಪಲ್ಲಿ, ನನಗೆ ಬೇಡ, ನನ್ನ ಸಾಯಪ್ಪಲ್ಲಿ ಅನ್ನೋ ಏನ್ ಮಾಡಿದ್ರು ಹೊರಗೆ ಬರುವಲ್ಲ, ಕಂಬಿ ಹಿಡ್ಕೊಂಡ್ಬಿಟ್ಟ ನಿಮ್ಗ. ಮತ್ತ ಅಲ್ಲಿ 4 ಜನ ಸೇರ್ಕೊಂಡ್ರು. ಬಲವಂತವಾಗ ಅವ್ರು 4 ಜನ ಒದಗಂದವ್ರು, ಕೈ ಕಾಲು ದಿಂಬು ಹಿಡ್ಕೊಂಡ್ರು, ಬಳ್ಳಿಗೆ ಹಗ್ಗ ಕಟ್ಟಿದ್ರು, ನೇಟ್ ಹಾಕಿದ್ರು, ಸಾಯ್ತಾರೆ. ಏನೇನು ಬಲವಂತವಾಗಿ ಯಾದರೂ ಸರಿಯೇ ರಾಜ್ಯದ ಕಾನೂನುಗಳನ್ನು ನಮ್ಮ ಮೇಲೆ ಹೇರುವ ಶಕ್ತಿ ರಾಜ್ಯಕ್ಕೆ. ಬಲವಂತವಾಗಿ ಯಾದರೂ ಸರಿಯೇ ರಾಜ್ಯದ ಕಾನೂನುಗಳನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರುವ ಶಕ್ತಿ ರಾಜ್ಯಕ್ಕಿದೆ. ಆ ಶಕ್ತಿಯೇ ಪರಮಾಧಿಕಾರ. ಆ ಶಕ್ತಿಯನ್ನ ಪರಮಾಧಿಕಾರ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ, ನಾನೊಂದು ಬೈಕ್ ಓಡಿಸ್ತೀನಿ ಅಂತಂದ್ರೆ, ಸೈಕಲ್ ಓಡಿಸ್ತೀನಿ ಅಂತಂದ್ರೆ, ರಸ್ತೆಯ ಎಡಬದಿಯಲ್ಲಿ ಚಲಿಸುವುದು ಅಂತ ನನಗೆ ಗೊತ್ತಿದೆ. ಲೆಫ್ಟ್ ಸೈಡ್ ಹೋಗ್ಬೇಕು, ನಡ್ಕೊಂಡು ಹೋಗೋದಾದ್ರೂ ಕೂಡ ಲೆಫ್ಟ್ ಸೈಡ್ ಹೋಗ್ಬೇಕು, ವೆಹಿಕಲ್ ಹೋಗೋದಾದ್ರೂ ಕೂಡ ಲೆಫ್ಟ್ ಸೈಡ್ ಹೋಗ್ಬೇಕು, ಎಡಬದಿಗೆ ಹೋಗ್ಬೇಕು. ಬೈಕ್ ನಂದು, ಪೆಟ್ರೋಲ್ ನಂದು, ರಾಕ್ ನನ್ನ, ಬೈಕಿನ ಟೈರ್ ನಂದು, ನಾನು ಎಡಕ್ಕರ ಹೋಗ್ತೀನಿ, ಬಲಕ್ಕರ ಹೋಗ್ತೀನಿ, ನಡುಕ್ಕರ ಹೋಗ್ತೀನಿ. ಏನಾಗ್ತದೆ? ಆಕ್ಸಿಡೆಂಟ್ ಆಗ್ತದೆ. ಎಡಬದಿಗೆ ಹೋಗೋದು ಬಿಟ್ಟು ಬೈಕ್ ನಂದು, ಮನಸ್ಸು ನಂದು, ಒಡೆಯನ್ ನಾನು, ಪೆಟ್ರೋಲ್ ನಂದು. ನೀನೇನ್ ಹೇಳಕ್? ನಾನು ಎಡಕ್ಕರ ಹೋಗ್ತೀನಿ, ಬಲಕ್ಕರ ಹೋಗ್ತೀನಿ, ನಡುಕ್ಕರ ಹೋಗ್ತೀನಿ. ಆಕ್ಸಿಡೆಂಟ್ ಆಗ್ತದೆ. ಇಲ್ಲ ಅಲ್ಲೊಬ್ಬ ಪೀಸ್ ಇನ್ನೋ ಟ್ರಾಫಿಕ್ ಇನ್ಸ್ಪೆಕ್ಟರ್ ಯಾರೋ ನಿಂತಿರ್ತಾನೆ, ಅವ್ನು ನೋಡ್ತಾನೆ, ನೀನು ರಾಂಗ್ ಸೈಡ್ ಅಲ್ಲಿ ಹೋಗ್ತಾಯಿ ಅಂತ ಹೇಳಿ ಕೈ ಅಡ್ಡ ಮಾಡ್ತಾನೆ. ಅಡ್ಡ ಮಾಡಿದಾಗ ನೀನು ಅವ್ನು ಕೇಳ್ತಾನೆ, ಯಾಕೋ ಹುಡುಗ ಲೆಫ್ಟ್ ಸೈಡ್ ಹೋಗ್ಬಿಡೋದಿಲ್ಲ, ರೈಟಿಗೆ ಯಾಕೆ ಬರ್ತಾ ಇದೀಯ, ನೀನು ರಾಂಗ್ ಎಂಟ್ರಿ ಯಾಕೆ ಮಾಡ್ತಾ ಇದೀಯ, ತಪ್ಪು. ನೀನ್ ಯಾವನ್ನೇ ಕೇಳಲ್ಲ, ಯಾಕಂದ್ರೆ ಬೈಕ್ ನೋಡು, ಬೈಕ್ ಯಾರ ನೀನ್, ರೋಡ್ ಯಾರ ಸರ್ಕಾರ, ರೋಡ್ ಸರ್ಕಾರದೈತಿ, ಬೈಕ್ ನಂದೈತಿ. ನಾನು ಎಡಕ್ಕರ ಹೋಗ್ತಾನೆ, ಬಲಕ್ಕರ ಹೋಗ್ತಾನೆ, ನಡುಕ್ಕರ ಹೋಗ್ತಾನೆ. ನೀನ್ ಯಾವನ್ನೇ ಕೇಳಕ್ಕ? ಭಯ ಫೋನ್ ಬರ್ತದ್ರಿ, ಅದು ಗುಡ್ಕಾಡ ಮಾಡ್ತದ್ರಿ ಮುಸುಡಿ. ಅದೇನದು? ಶಿಕ್ಷೆ. ಕಾನೂನನ್ನ ಪಾಲಿಸದಿದ್ದರೆ, ಕಾನೂನನ್ನ
ಪಾಲಿಸದಿದ್ದರೆ, ಬಲವಂತವಾಗಿ ಆ ಕಾನೂನನ್ನ ಪಾಲಿಸುವಂತೆ ಮಾಡುವ, ಆದೇಶಗಳನ್ನ ನೀನು ಪಾಲಿಸದಿದ್ದರೆ ನಿನ್ನನ್ನ ವಿಚಾರಣೆ ನಡೆಸಿ ದಂಡಿಸುವ, ಶಿಕ್ಷಿಸುವ ಶಕ್ತಿ, ಅಂತಹ ಅಧಿಕಾರ ಯಾರಿಗೆ ಇದೆ? ರಾಜ್ಯಕ್ಕಿದೆ. ಆ ಅಧಿಕಾರವೇ ಏನದು? ಪರಮಾಧಿಕಾರ. ನನ್ನನ್ನ ದಂಡಿಸುವ ಶಕ್ತಿ ರಾಜ್ಯಕ್ಕಿದೆಯಲ್ಲ, ಆ ದಂಡಿಸುವ ಶಕ್ತಿಯೇ ಪರಮಾಧಿಕಾರ. ನಾನು ಇಷ್ಟಪಡಲಿ ಇಷ್ಟಪಡದಿರಲಿ, ನಾನು ಬಯಸಲಿ ಬಯಸದಿರಲಿ, ನನ್ನ ಮೇಲೆ ಆ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಶಕ್ತಿ ರಾಜ್ಯಕ್ಕಿದೆ. ಆ ಶಕ್ತಿಯೇ ಪರಮಾಧಿಕಾರ. ರಾಜ್ಯವನ್ನ ಒಂದು ಹೊಲ ಅಂತ ತಿಳ್ಕೊಳ್ರಿ, ರಾಜ್ಯವನ್ನ ಒಂದು ಹೊಲ ಅಂತ ತಿಳ್ಕೊಳ್ರಿ. ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕು. ಆ ಟ್ರ್ಯಾಕ್ಟರ್ ಅನ್ನ ಸರ್ಕಾರ ಅಂತ ತಿಳ್ಕೊಳ್ಳಿ. ಆ ಟ್ರ್ಯಾಕ್ಟರ್ ಮುಂದೆ ಗುಡ್ಬೇಕು ಅಂದ್ರೆ ಆ ಟ್ರ್ಯಾಕ್ಟರ್ ಬಟ್ಟೆ ಬೇರಿರ್ಬೇಕು, ಡೀಸೆಲ್ ಇರಬೇಕು, ಇಂಧನ ಬೇಕು, ಶಕ್ತಿ ಬೇಕಲ್ಲ. ಆ ಶಕ್ತಿ ಬೇಕಲ್ಲ, ಆ ಶಕ್ತಿಯೇ ಪರಮಾಧಿಕಾರ. ಆ ಶಕ್ತಿಯೇ ಪರಮಾಧಿಕಾರ. ನಮ್ಗೆಲ್ಲರೂ ಗೊತ್ತದೆ ಏನು, ಒಂದು ಕಬ್ಬಣ ದಬ್ಬಣ ತಗೊಂಡ್ರೆ ನಿಮ್ಮ ಮನೆಯವರು ಕಬ್ಬಣ ದಬ್ಬಣ ತಗೊಂಡು ಸ್ವಿಚ್ ಬಾಕ್ಸ್ ಇರ್ತದೆ, ಅಲ್ಲಿ ಮೊಬೈಲ್ ಸಿಗ್ತದೆ, ಕೂತಿರೋವು ಏನಿರ್ತಾವ, ಏನಂತೆ ನಾವು ಪಿನ್ ಸಾಕೆಟ್ ಇರ್ತದೆ, ಪಿನ್ ಸಾಕೆಟ್ ಇರ್ತದೆ. ಮೊಬೈಲ್ ಚಾರ್ಜ್ ಇಡೋದಾದ್ರೆ ಏನ್ ಮಾಡ್ತೀವಿ, ಮೊಬೈಲ್ ತಗೊಂಡ್ರೆ ಅದು ಸಿಗಿಸ್ತಾವ ನಾವು. ಆ ಮೊಬೈಲ್ ಪಿನ್ ಅನ್ನ ಸಿಗಿಸ್ತಿರಲ್ಲ, ಸಿಗಿಸಿ ನೀವು ಪಕ್ಕಕ್ಕಿರೋದು ಸ್ವಿಚ್ ಹಾಕ್ತೀರ. ನೀವು ಮೊಬೈಲ್ ಏನಾಗತ್ತವಾಗ ಚಾರ್ಜ್ ಆಗಕ್ಕೆ ಶುರುವಾಗ್ತದೆ. ಮೊಬೈಲೇ ಸರಿಯಾ ನೋಡಿ, ಮೊಬೈಲಿಗೆ ಎಷ್ಟು ಶಕ್ತಿಯನ್ನ ತುಂಬುತ್ತಲ್ಲ ಇದು. ನಾನೊಂದು 10 ನಿಮಿಷ ಚಾರ್ಜ್ ನಾನೊಂದು 10 ನಿಮಿಷ ಚಾರ್ಜಿಂಗ್ ನನ್ನನ್ನು ನಾನು ಇಟ್ಕೊಂಡ್ರೆ ಹೆಂಗಿರ್ತದೆ ನೋಡ್ಬೇಕಂತ ಹೇಳಿ ಏನ್ ಮಾಡುವ, ಒಂದು ದಬ್ಬಣದಾಗ ಸ್ವಿಚ್ ಹಾಕು, ಆ ಕೂತ್ೊಳಗ ಆ ಕಬ್ಬಣದ ದಬ್ಬಣನ ಕೈಯಲ್ಲಿ ಇಟ್ಕೊಂಡು ನೋಡಿ ಹೆಂಗ್ ಚಾರ್ಜ್ ಆಗ್ತಾನೆ ಅಂತ ನೋಡಕ್ ಕೈ ಇಡ್ರಿ ನೀವು. ದಬ್ಬಣ ಇಡ್ರಿ ನೀವು, ಏನಂತೀರಿ ಕರೆಂಟ್ ನೋಡೋದು ಆಡ್ಭಾಷೆಗೆ ಅಂತಾರ ನೋಡಿ, ತಮ್ಮ ಮಾಡ್ಬಾರ್ದು ಮಾಡಿದ್ರೆ ಆಡ್ಬಾರ್ದು ಆಗ್ಬಾರ್ದು. ಎಲ್ಲ ಗೊತ್ತಿದ್ದು ತಪ್ಪು ಮಾಡಕ್ ಹೋಗ್ಬೇಡ, ಕರೆಂಟ್ ನೋಡೋದು ಕಾಗೈತಿ ನೋಡಂತ. ಅಂದ್ರೆ ನೀವು ಆ ವಿದ್ಯುತ್ ಶಕ್ತಿ ನನ್ನ ಕೆಪಾಸಿಟಿಯನ್ನ ಮೀರಿದ್ದು, ನನ್ನ ಸಾಮರ್ಥ್ಯವನ್ನ, ನನ್ನ ತಡೆದುಕೊಳ್ಳುವ ಶಕ್ತಿಯನ್ನ ಮೀರಿದ್ದು ಅಂತ ಗೊತ್ತಿದ್ದು ನೀವು ಕರೆಂಟ್ ಅನ್ನ ನೋಡ್ತೀರಿ ಅಂತಂದ್ರೆ ನೀವು ಅದನ್ನ ಅನುಭವಿಸಬೇಕಾಗಿದೆ. ಅದು ಶಕ್ತಿ. ಅದೇನದು? ಅದೊಂದು ಶಕ್ತಿ. ನಿಮ್ ತಾಯಿ ರೊಟ್ಟಿಯನ್ನು ಚಪಾತಿಯನ್ನು ಮಾಡಕ್ಕೆ ಮನೆಯ ಮೇಲೆ ಹಚ್ಚಿಟ್ಟಿರ್ತಾಳೆ. ಚಪಾತಿ ಮಾಡ್ತಿರ್ತಾಳ ಅಥವಾ ರೊಟ್ಟಿ ಮಾಡ್ತಾ ಇರ್ತಾಳೆ, ಹಂಚಿ ಬುರುಕಾಗಿರ್ತದೆ. ನಿಮಗೊಂದು ಸಾಮಾನ್ಯ ಜ್ಞಾನ ಇದೆ, ಕಾದಿರೋ ಹಂಚನ್ನ ಮುಟ್ಟಿದ್ರೆ ಕೈಯನ್ನು ಕಟ್ಟಿ ಪಕ್ಕತ್ತಿ. ಆದ್ರೂ ಕೂಡ ನಿಮ್ಮ ಮೌನ ಸಿಟ್ಟು ಮಾಡ್ಯೋ ಏನೋ ಸಿಟ್ಟು ಮಾಡ್ಯೋ ನೀನೇನೋ ಹೀರೋ ಅಂತ ತೋರಿಸ್ಕೊಳಕ್ಕೆ ಹೋಗಿ ಆ ಹಂಚನ್ನ ಎರಡು ಕೈಯಾಗಿ ಸುಡುತ್ತಿರ್ತದ್ರಿ. ಒಂದು ಸೆಕೆಂಡ್ ಕೂಡ ಇಟ್ಕೊಳಕ್ ಆಗಲ್ಲ, ಅಷ್ಟು ಕಾದಿರ್ತದ. ಅದೇನದು? ನಿನ್ನ ನಿಯಂತ್ರಣಕ್ಕೆ ಒಳಪಡದಿರುವ ಶಕ್ತಿ. ನಿನ್ನ ನಿಯಂತ್ರಣಕ್ಕೆ ಅದು ಒಳಪಡಲ್ಲ. ನಿನ್ನನ್ನು ಬೇಕಾದ್ರೆ ಏನ್ ಮಾಡ್ತದೆ? ಕಂಟ್ರೋಲ್ ಮಾಡ್ತದೆ. ತಾನು ಯಾರ ಅಧೀನಕ್ಕೂ ಒಳಪಡದೆ ಎಲ್ಲರನ್ನೂ ತನ್ನ ಅಧೀನಕ್ಕೆ ತೆಗೆದುಕೊಂಡಿರುವ ಧೀ ಶಕ್ತಿಗೆ ಪರಮಾಧಿಕಾರ. ತಾನು ಮಾತ್ರ ಯಾರ ಕಂಟ್ರೋಲಿಗೆ ಬರೋದಿಲ್ಲ, ಅದು ನಮ್ಮೆಲ್ಲರನ್ನ ನಿಯಂತ್ರಣ ಮಾಡ್ತದೆ, ತನ್ನ ಕಂಟ್ರೋಲಿಗೆ ನಮ್ಮೆಲ್ಲರನ್ನ ತೆಗೆದುಕೊಳ್ತದೆ. ಅಂತಹ ಒಂದು ಶಕ್ತಿಯನ್ನ ನಾವು ಏನಂತೀವಿ? ಪರಮಾಧಿಕಾರ ಅಂತೀವಿ. ನಾವು nobody can question it. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಸೂರ್ಯನಿಗೆ ಒಂದು ಕ್ವಶನ್ ಕೇಳಿದ್ರೆ ನೀವು, ಅಲ್ಪ ನೀ ಎಷ್ಟು ಫಳ ಹೊಳೆಯಾಗತ್ತಿ, ಎಷ್ಟು
ಚಂದ ಕಾಣಕತ್ತಿ, ಯಾಕೆ ಸುಡಾಕತ್ತಿ? ನೀನ್ ಯಾಕೆ ಸುಡ್ತಾಗಿ? ನಾವು ಬೆಳಕಿಗೆ ಹೊರಕ್ ಹೋದ್ರು ಮೈಯೆಲ್ಲ ಚುರು ಚುರು ಅನ್ನೋ ಮಟ್ಟಕ್ಕೆ ಬಿಸಿಲು ಯಾಕೆ ಸುರಿಸ್ತೀಯ? ತಣ್ಣಗೆ ಯಾಕೆ ಜೀವನ ನೀನು ಸುರಿಸಲ್ಲ ಅಂತ ಕೇಳಿ nobody can question it. ನಾವು ಯಾರು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಗಾಳಿ ನೀನ್ ಬೀಸ್ತಾ ಇದೆಯಲ್ಲ, ಯಾಕೆ ಹಿಂಗ ಬೀಸ್ತಾ ಇದೆಯಾ, ಹಿಂಗ ಯಾಕೆ ಬೀಸ್ತಾ ಇದೆಯಾ ಅಂತ ಕೇಳಿದ್ರು ಬರ್ತದೆ ಅಂತ ಕೇಳಿದ್ರು ಕೇಳಿಕೆ ಬರೋದಿಲ್ಲ. ಮನುಷ್ಯನ ಶರೀರದೊಳಗ ರಕ್ತ ಹರಿತಾ ಇತ್ತು, ಇಲ್ಲ ನನ್ನ ಶರೀರದಾಗ ರಕ್ತ ಯಾಕೆ ಹರಿತಾ ಇತ್ತು, ನೀವ್ ಯಾಕೆ ಹರಿಯಲ್ಲ ಅಂತ ಕೇಳ್ತೀರ? ಇಲ್ಲ ಬರೋದಿಲ್ಲ. ಅಂದ್ರೆ ಅವ್ಯಾವ ಕೂಡ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಆದರೆ ನಿನ್ನನ್ನ ಅವೆಲ್ಲವೂ ಏನ್ ಮಾಡ್ತಾ ಇದಾವೆ? ಕಂಟ್ರೋಲ್ ಮಾಡ. ನಿನ್ನನ್ನ ಏನ್ ಮಾಡ್ತವೆ? ಕಂಟ್ರೋಲ್ ಮಾಡ್ತವೆ. ಅಂತ ಒಂದು ಶಕ್ತಿ ರಾಜ್ಯಕ್ಕಿದೆ. ಅಂತದ್ದೇ ಒಂದು ಶಕ್ತಿ ರಾಜ್ಯಕ್ಕಿದೆ. ಸೂರ್ಯನಿಗಿರುವ ಶಕ್ತಿ, ಗಾಳಿಗೆ ಇರುವ ಶಕ್ತಿ, ಬೆಂಕಿಗೆ ಇರುವ ಶಕ್ತಿ, ವಿದ್ಯುತ್ತಿಗೆ ಇರುವ ಶಕ್ತಿ, ಹೇಗೆ ಒಂದು ಶಕ್ತಿಯೋ ಯಾರ ನಿಯಂತ್ರಣಕ್ಕೂ ಒಳಪಡುವುದಿಲ್ಲವೋ, ಎಲ್ಲರನ್ನೂ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತವೆಯೋ ಅಂಥದ್ದೇ ಒಂದು ಶಕ್ತಿ ರಾಜ್ಯಕ್ಕೆ ಇದೆ. ಆ ಶಕ್ತಿಯೇ ಎಂದು ಪರಮಾಧಿಕಾರ. ಆ ಶಕ್ತಿಯನ್ನು ಪರಮಾಧಿಕಾರ. ಈ ಪರಮಾಧಿಕಾರದ ಬಗ್ಗೆ 1576ರಲ್ಲಿ ಫ್ರಾನ್ಸ್ ದೇಶದ ಜೀನ್ ಬೋಡಿಂಗ್ ಅಂತಕ್ಕಂಥ ಒಬ್ಬ ಚಿಂತಕ, ಫ್ರಾನ್ಸ್ ದೇಶದ ಜೀನ್ ಬೋಡಿಂಗ್ ಅಂತಕ್ಕಂಥ ಒಬ್ಬ ಚಿಂತಕ ಒಂದು ಪುಸ್ತಕವನ್ನು ಬರೆಯುತ್ತಾನೆ 1576. ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾನೆ. ಆ ಪುಸ್ತಕದ ಹೆಸರು 6 books on the Republica. 6 books on the Republica. ರಿಪಬ್ಲಿಕಾದ ಮೇಲೆ 6 ಪುಸ್ತಕಗಳು. ಕನ್ನಡದಲ್ಲಿ ಅದನ್ನು ಕನ್ನಡೀಕರಿಸಿ ಹೇಳೋದಾದ್ರೆ ರಿಪಬ್ಲಿಕಾದ ಮೇಲಿನ 6 ಪುಸ್ತಕಗಳು ಅಂತೇಳಿ 6 ಪುಸ್ತಕಗಳ ಒಂದು ಸಮುಚ್ಚಯ. ಒಂದು ಬುಕ್ ಅಲ್ಲ, ಒಂದೇ ಹೆಸರಿನ 6 ಭಾಗಗಳನ್ನು ಹೊಂದಿದ. ಭಾಗ 1, ಭಾಗ 2, ಭಾಗ 3, ಭಾಗ 4, ಭಾಗ 5, ಭಾಗ 6. 6 ಪುಸ್ತಕಗಳು ಯಾವುದರ ಮೇಲಿನ? ರಿಪಬ್ಲಿಕಾದ ಮೇಲೆ. ರಿಪಬ್ಲಿಕ್ ಮೇಲಿನ 6 ಪುಸ್ತಕಗಳು ಅಂತಕ್ಕಂಥ ಒಂದು ಪುಸ್ತಕವನ್ನ ಜೀನ್ ಬೋಡಿಂಗ್ ಅಂತಕ್ಕಂಥ ಫ್ರಾನ್ಸ್ ದೇಶದ ಒಬ್ಬ ಚಿಂತಕ 1576ರಲ್ಲಿ ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪರಮಾಧಿಕಾರ ಎನ್ನುವ ಪರಿಕಲ್ಪನೆಯನ್ನ ವಿವರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಮಾಧಿಕಾರ ಎನ್ನುವ ಒಂದು ಪರಿಕಲ್ಪನೆಯನ್ನ ಆತ ಅಲ್ಲಿ ಪ್ರಸ್ತುತಪಡಿಸ್ತಾನೆ, ಅದನ್ನು ಪ್ರಚುರಿಸ್ತಾನೆ. ಮೊಟ್ಟ ಮೊದಲ ಬಾರಿಗೆ ಜೀನ್ ಬೋಡಿಂಗ್ ಅದನ್ನು ವ್ಯವಸ್ಥಿತವಾಗಿ ಪರಮಾಧಿಕಾರ ಅಂತ ಹೇಳಿ ಅದನ್ನು ಕರೀತಾರೆ. ಇನ್ನ ಪರಮಾಧಿಕಾರ ಇಂಗ್ಲೆಂಡಿನ ಥಾಮಸ್ ಹಾಬ್ಸ್ ಅಂತಕ್ಕಂಥ ಒಬ್ಬ ಚಿಂತಕ, ಇಂಗ್ಲೆಂಡ್ ದೇಶದ ಥಾಮಸ್ ಹಾಬ್ಸ್ ಅಂತಕ್ಕಂಥ ಚಿಂತಕ 17ನೇ ಶತಮಾನದಲ್ಲಿ ಈ 1888ರ ವೈಭವ ಕ್ರಾಂತಿ, 1789ರ ಫ್ರಾನ್ಸ್ನ ಮಹಾಕ್ರಾಂತಿಯಿಂದ ಆದಂತ ಬೆಳವಣಿಗೆಗಳನ್ನ ನೋಡಿ ಆ ಪರಮಾಧಿಕಾರಕ್ಕೆ ವೈಜ್ಞಾನಿಕ ವ್ಯಾಖ್ಯೆಯನ್ನ ನೀಡಿದಂತ ಒಂದು ಕೀರ್ತಿ ಜಾನ್ ಆಸ್ಟಿನ್ ಅಂತಕ್ಕಂಥವನಿಗೆ. ಜಾನ್ ಆಸ್ಟಿನ್ ಅಂತಕ್ಕಂಥವ್ರು. ಈಗ ಪರಮಾಧಿಕಾರವನ್ನ ಮೊದಲು ಚಿಂತಿಸಿದ ವ್ಯಕ್ತಿ ಜೀನ್ ಬೋಡಿಂಗ್. ಅದಕ್ಕೊಂದು ವ್ಯವಸ್ಥಿತವಾದ ಅರ್ಥವನ್ನ ಕಲ್ಪಿಸಿಕೊಟ್ಟರು ಜಾನ್ ಆಸ್ಟಿನ್. ಈ ಜಾನ್ ಆಸ್ಟಿನ್ ಏನ್ ಮಾಡ್ತಾನೆ? ಬ್ರಿಟನ್ ದೇಶದ ಜಾನ್ ಆಸ್ಟಿನ್ ಪರಮಾಧಿಕಾರಕ್ಕೆ ಒಂದು ವೈಜ್ಞಾನಿಕತೆಯ ಆಧಾರದ ಮೇಲೆ ಅದಕ್ಕೊಂದು ಉತ್ತರವನ್ನು ಹುಡುಕ್ತಾನೆ. ವೈಜ್ಞಾನಿಕವಾದಂತ ಒಂದು ಹೇಳಿಕೆಯನ್ನ ಪರಮಾಧಿಕಾರಕ್ಕೆ ಹಾಕಿಕೊಡ್ತಾನೆ. ಅದರ ಮುಖಾಂತರ ಈ ಪರಮಾಧಿಕಾರ ಚಿಂತನೆಗಳನ್ನ ಹೊಂದಿ ಚಿಂತಕರುಗಳ ಅನುಭಾವಿಕರ ನುಡಿಗಳಲ್ಲಿ ಅದಕ್ಕೊಂದು ಅರ್ಥವನ್ನು ಕಲ್ಪಿಸಿಕೊಡ್ತಕ್ಕಂಥ
ಇದಾದ್ಮೇಲೆ ಇಂಗ್ಲೆಂಡಿನ ತತ್ವಜ್ಞಾನಿ ಜಾನ್ ಲಾಕ್ ಅಂತಕ್ಕಂಥವರು ಜೆಡಿಎಚ್ ಕೋಲ್, ಮೆಕ್ಯಾಬರ್, ಜೆರ್ಮಿ ಬೆಂಥಮ್, ಮೈಟ್ ಲ್ಯಾಂಡ್ ಮುಂತಾದ ಅನೇಕ ಚಿಂತಕರು ಇದರ ಬಗ್ಗೆ ಪುಸ್ತಕಗಳನ್ನ, ಸಿದ್ಧಾಂತಗಳನ್ನ ರಚನೆ ಮಾಡ್ತಾರೆ. ಪರಮಾಧಿಕಾರದ ಮೇಲೆ ಅನೇಕ ಸಿದ್ಧಾಂತಗಳನ್ನು ಕೂಡ ರಚನೆ ಮಾಡ್ತಾರೆ. ಹೀಗೆ ಪರಮಾಧಿಕಾರ ಅದರ ಅರ್ಥ ನಿಮಗೆ ಈಗಾಗಲೇ ಗೊತ್ತಿದೆ. ಯಾರು ಹೇಳ್ತೀವಿ ಪರಮಾಧಿಕಾರದ ಅರ್ಥ? ಯಾರು ಗೊತ್ತಿಲ್ಲ? ಯಾರು ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ. ಯಾರು ಪ್ರಶ್ನೆ ಮಾಡಲಿಕ್ಕಾಗಲಿಲ್ಲ, ಅದು ಅಂತಹ ಒಂದು ಅಧಿಕಾರ. ಅದರ ಮೂಲ ಪದ ಯಾವುದು? ಸೂಪರಾನಸ್. ಯಾವ ಭಾಷೆದದು? ಲ್ಯಾಟಿನ್ ಭಾಷೆಯ ಸೂಪರಾನಸ್. ಇನ್ನ ಪರಮಾಧಿಕಾರಕ್ಕೆ ಎರಡು ಸ್ವರೂಪಗಳಿವೆ. ಯಾವ್ಯಾವ? ಪರಮಾಧಿಕಾರಕ್ಕೆ ಎರಡು ಸ್ವರೂಪಗಳಿವೆ. ಆ ಸ್ವರೂಪಗಳು ಯಾವುದಂದ್ರೆ ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಒಂದು ರಾಜ್ಯ ತನ್ನ ಗಡಿ ಪ್ರದೇಶದ ಒಳಗೆ ಅನ್ವಯವಾಗುವಂತೆ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸಲು ಬಳಸುವ ಅಧಿಕಾರ. ತನ್ನ ವ್ಯಾಪ್ತಿ ಪ್ರದೇಶದೊಳಗೆ, ತನ್ನ ಗಡಿ ಪ್ರದೇಶದ ಒಳಗೆ ಅನ್ವಯವಾಗುವಂತೆ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸಲು ಬಳಕೆ ಮಾಡತಕ್ಕಂಥ ಅಧಿಕಾರವನ್ನ ಆಂತರಿಕ ಪರಮಾಧಿಕಾರ ಅಂತ ಕರೀತೀವಿ. ಇನ್ನ ಬಾಹ್ಯ ಪರಮಾಧಿಕಾರ, ಒಂದು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ಸಂಬಂಧಗಳನ್ನ ಇಟ್ಕೊಳ್ಬೇಕಾದ್ರೆ ಯಾವ ರೀತಿಯ ಸಂಬಂಧಗಳನ್ನ ಇಟ್ಕೋಬೇಕು? ಭಾರತ ದೇಶ ಅಮೆರಿಕದ ಜೊತೆಗೆ ಏನು ಸಂಬಂಧ, ಯಾವ ರೀತಿ ಸಂಬಂಧ ಇಟ್ಕೋಬೇಕು, ಶ್ರೀಲಂಕಾದ ಜೊತೆಗೆ ಯಾವ ತರದ, ಪಾಕಿಸ್ತಾನದ ಜೊತೆಗೆ, ಸೌದಿ ಅರೇಬಿಯಾದ ಜೊತೆಗೆ, ಜಪಾನಿನ ಜೊತೆಗೆ, ಜರ್ಮನಿಯ ಜೊತೆಗೆ ನಾನು ಯಾವ ರೀತಿಯ ಸಂಬಂಧಗಳನ್ನು ಇಟ್ಕೋಬೇಕು ಎನ್ನುವುದನ್ನ ಸ್ವತಃ ನಿರ್ಧರಿಸುವ ಅಧಿಕಾರ. ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನು ರಚನೆ ಮಾಡಿಕೊಂಡು ತಾನೇ ಅದನ್ನು ನಿರ್ಧರಿಸತಕ್ಕಂಥ ಅಧಿಕಾರ ಆ ರಾಜ್ಯಕ್ಕೆ ಇದೆ. ಅದನ್ನು ಹೇಳ್ತೀವಿ ಬಾಹ್ಯ ಪರಮಾಧಿಕಾರ. ಅದನ್ನು ನಾನು ಬರ್ಸ್ಬೇಕಾದ್ರೆ ಸಿಂಪಲ್ ಆಗಿ ಬರ್ಸಿದೆ. ಬೇರೆ ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದುತ್ತಿರುವಾಗ ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಅನುಸರಿಸುವ ಅಧಿಕಾರ, ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಅನುಸರಣೆಯನ್ನು ಮಾಡತಕ್ಕಂಥ ಅಧಿಕಾರವನ್ನ ನಾವು ಹೇಳ್ತೀವಿ ಬಾಹ್ಯ ಪರಮಾಧಿಕಾರ. ಸರಿ, ಇಷ್ಟು ಒಂದು ಪ್ರಾಥಮಿಕವಾದ ಪರಮಾಧಿಕಾರ ಅಂದ್ರೆ ಏನು, ಪರಮಾಧಿಕಾರದ ಅರ್ಥ, ಪರಮಾಧಿಕಾರದ ಮೂಲ ಪದ, ಪರಮಾಧಿಕಾರದ ಅರ್ಥ, ಪರಮಾಧಿಕಾರವನ್ನು ಮೊದಲು ಚಿಂತಿಸಿದ ಪುಸ್ತಕದಲ್ಲಿ ಸ್ವಲ್ಪ ವ್ಯವಸ್ಥಿತವಾಗಿ ಚಿಂತನೆಯನ್ನು ಮಾಡಿದಂತಹ ಸಿದ್ಧಾಂತಿ ಜೀನ್ ಬೋರ್ಡಿಂಗ್. ಆ ಪುಸ್ತಕದ ಹೆಸರು 6 ಬುಕ್ಸ್ ಆನ್ ರಿಪಬ್ಲಿಕಾ. 6 ಬುಕ್ಸ್ ಆನ್ ರಿಪಬ್ಲಿಕಾ. ಅದಾದ್ಮೇಲೆ ಪರಮಾಧಿಕಾರಕ್ಕೆ ಒಂದು ವೈಜ್ಞಾನಿಕ ಹೇಳಿಕೆಯನ್ನು, ವೈಜ್ಞಾನಿಕವಾದಂತಹ ಅರ್ಥವನ್ನ ಕೊಟ್ಟಂತವನು ಯಾರು? ಜಾನ್ ಆಸ್ಟಿನ್ ಅಂತಕ್ಕಂಥ ಒಂದು ವೈಜ್ಞಾನಿಕ ಅರ್ಥವನ್ನ ಕೊಡ್ತಾನೆ. ಇದಾದ್ಮೇಲೆ ಪರಮಾಧಿಕಾರಕ್ಕೆ ಎರಡು ಸ್ವರೂಪಗಳಿವೆ, ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ ಅಂತಕ್ಕಂಥ ಎರಡು ಸ್ವರೂಪಗಳಿವೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಪರಮಾಧಿಕಾರದ ಲಕ್ಷಣಗಳು.
ಸ್ಥಿರತೆ, ಅವಿಭಾಜ್ಯತೆ, ಅವರ್ಗೀಯತೆ, ಸಮಗ್ರವಾದದ್ದು, ಸಮಗ್ರವಾದದ್ದು, ಸರ್ವವ್ಯಾಪಿಯಾದದ್ದು, ಅದಾದ್ಮೇಲೆ ರಾಜ್ಯದ ವಿಶಿಷ್ಟ ಅಧಿಕಾರ, ಸ್ಥಿರತೆ, ಅವಿಭಾಜ್ಯತೆ, ಅವರ್ಗೀಯತೆ, ಸಮಗ್ರವಾದದ್ದು, ಸರ್ವವ್ಯಾಪಿ, ರಾಜ್ಯದ ವಿಶಿಷ್ಟ ಅಧಿಕಾರ. ಇಷ್ಟು ಪರಮಾಧಿಕಾರದ ಲಕ್ಷಣಗಳು. ಅದರಲ್ಲಿ ಮೊದಲನೇದನ್ನ ನೋಡೋಣ, ಸ್ಥಿರವಾದದ್ದು. ಅದೊಂದು ಸ್ಥಿರವಾಗಿರ್ತಕ್ಕಂಥದ್ದು, ಇಟ್ಸ್ ಎ ಕಾನ್ಸ್ಟೆಂಟ್. ನಾವು ಏನೇ ಮಾಡಲಿ, ರಾಜ್ಯಕ್ಕೆ ಪರಮಾಧಿಕಾರ ಇದೆಯಲ್ಲ, ಈ ರಾಜ್ಯಕ್ಕಿರುವ ಪರಮಾಧಿಕಾರವು ಸ್ಥಿರವಾದದ್ದು. ಅದು ಯಾವಾಗಲೂ ಕೂಡ ಹಂಗೆ ಇರ್ತದೆ, ಸ್ಥಿರವಾಗಿರ್ತದೆ, ಫಿಕ್ಸ್ ಆಗಿರ್ತದೆ. ಇಟ್ಸ್ ಎ ಕಾನ್ಸ್ಟೆಂಟ್ ಪವರ್. ರಾಜರುಗಳು ಬರ್ತಾರೆ ಹೋಗ್ತಾರೆ, ರಾಜರುಗಳು ಬರ್ತಾರೆ, ಆಡಳಿತ ನಡೆಸ್ತಾರೆ, ಸತ್ತೋಗ್ತಾರೆ. ಮತ್ತೊಬ್ಬ ರಾಜ ಬರ್ತಾನೆ, ಅವನೊಂದು 20 ವರ್ಷ, 30 ವರ್ಷ, 50 ವರ್ಷ ಅಧಿಕಾರವನ್ನು ನಡೆಸ್ತಾನೆ, ಅವನು ಕೂಡ ವಯಸ್ಸಾಗಿ ಸತ್ತೋಗ್ತಾನೆ. ಮತ್ತೊಬ್ಬ ರಾಜ ಬರ್ತಾನೆ, ಮತ್ತೆ ಅಧಿಕಾರವನ್ನು ನಡೆಸ್ತಾನೆ, ಹೋಗ್ತಾನೆ. ಭಾರತದ ಪ್ರಧಾನಮಂತ್ರಿಗಳಾಗಿ ಎಷ್ಟೋ ಜನ ಬಂದು ಹೋಗಿದ್ದಾರೆ. ನೆಹರು ಬಂದವರು, ಶಾಸ್ತ್ರೀಜಿ ಬಂದವರು, ಇಂದಿರಾ ಗಾಂಧಿ ಬಂದವರು, ರಾಜೀವ್ ಗಾಂಧಿ ಬಂದವರು, ಪಿ.ವಿ. ನರಸಿಂಹರಾವ್ ಬಂದವರು, ಚಂದ್ರಶೇಖರ್ ಬಂದವರು, ಐ.ಕೆ. ಗುಜರಾಲ್ ಬಂದವರು, ಅಟಲ್ ಬಿಹಾರಿ ವಾಜಪೇಯಿ ಬಂದವರು, ಎಚ್.ಡಿ. ದೇವೇಗೌಡರು ಆ ಜಾಗಕ್ಕೆ ಬಂದು ವಾಪಸ್ ಮನೆಗೆ ಬಂದು. ಈಗ ನರೇಂದ್ರ ಮೋದಿಗಳಿದ್ದಾರೆ, ಅವರಿಗಿಂತ ಮುಂಚೆ ಮನಮೋಹನ್ ಸಿಂಗ್ ಇದ್ರು. ಆಡಳಿತಗಾರರು ಬದಲಾವಣೆಯನ್ನ ಹೊಂದುತ್ತಾರೆ, ರಾಜ್ಯಗಳ ಸ್ವರೂಪಗಳು ಬದಲಾವಣೆಯನ್ನು ಹೊಂದುತ್ತವೆ. ಪ್ರಜಾಪ್ರಭುತ್ವ ಇದ್ದದ್ದು ನಿರಂಕುಶ ಪ್ರಭುತ್ವವಾಗಿ, ನಿರಂಕುಶ ಪ್ರಭುತ್ವವಿದ್ದದ್ದು ರಾಜಪ್ರಭುತ್ವವಾಗಿ, ಕಮ್ಯುನಿಸ್ಟ್ ಸರ್ಕಾರಗಳಾಗಿ ಏನೇನೋ ಸ್ವರೂಪಗಳು ಬದಲಾವಣೆಯನ್ನು ಹೊಂದುತ್ತವೆ. ಕಾನೂನುಗಳು ಕೂಡ ಬದಲಾವಣೆಯನ್ನು ಹೊಂದುತ್ತವೆ. ಆದರೆ ಪರಮಾಧಿಕಾರ ಎನ್ನುವುದು ಬದಲಾವಣೆಯನ್ನು ಹೊಂದುವುದಿಲ್ಲ, ಸ್ಥಿರವಾಗಿ ಇರುತ್ತದೆ. ಎಲ್ಲಿಯವರೆಗೆ ಪರಮಾಧಿಕಾರವಿರುತ್ತದೆಯೋ ಅಲ್ಲಿಯವರೆಗೆ ರಾಜ್ಯವೆನ್ನುವುದು ಜೀವಂತವಾಗಿ ಇರುತ್ತದೆ. ಯಾವಾಗ ಪರಮಾಧಿಕಾರವು ಹೋಗ್ತದೋ ರಾಜ್ಯವು ನಶಿಸಿ ಬಿಡುತ್ತದೆ. ಪರಮಾಧಿಕಾರ ಇಲ್ಲ ಅಂತಂದ್ರೆ ಏನಾಗ್ತದೆ? ರಾಜ್ಯ ನಶಿಸಿ ಬಿಡುತ್ತದೆ. ಕಾನೂನುಗಳನ್ನು ಯಾರು ಪಾಲಿಸುವುದಿಲ್ಲ, ಅರಾಜಕತೆ ಉಂಟಾಗುತ್ತದೆ. ಈ ಅರಾಜಕತೆಯು ರಾಜ್ಯವನ್ನು ಕೊಂದು ಬಿಡುತ್ತದೆ. ಪರಮಾಧಿಕಾರವನ್ನು ಕಳೆದುಕೊಂಡ ಕೂಡಲೇ ರಾಜ್ಯವು ನಶಿಸಿ ಹೋಗುತ್ತದೆ, ಸತ್ತೋಗ್ಬಿಡುತ್ತದೆ ರಾಜ್ಯ. ಎಲ್ಲಿಯವರೆಗೆ ಪರಮಾಧಿಕಾರವಿರುತ್ತದೆಯೋ ಅಲ್ಲಿಯವರೆಗೂ ಕೂಡ ರಾಜ್ಯವೆನ್ನುವುದು ಜೀವಂತವಾಗಿ ಇರುತ್ತದೆ, ಕೆಲಸವನ್ನ ಮಾಡ್ತಾ ಇರ್ತದೆ. ಪ್ರಭುತ್ವಗಳು ಬದಲಾವಣೆಯನ್ನು ಹೊಂದುತ್ತವೆ, ಸರ್ಕಾರಗಳ ಬದಲಾವಣೆಯನ್ನು ಹೊಂದುತ್ತಾರೆ, ಆಡಳಿತಗಾರರು ಬದಲಾವಣೆಯನ್ನು ಹೊಂದುತ್ತಾರೆ. ಆದರೆ ಪರಮಾಧಿಕಾರ ಎನ್ನುವುದು ಹಾಗೇ ಇರುತ್ತದೆ, ನಿಶ್ಚಿತವಾಗಿ ಇರ್ತದೆ, ಸ್ಥಿರವಾಗಿ ಇರ್ತದೆ.
ಅದಕ್ಕೆ ಆ ಪರಮಾಧಿಕಾರವನ್ನು